ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಯುವ ಜನರ ಭವಿಷ್ಯದ ಜೊತೆ ಚೆಲ್ಲಾಟಕ್ಕೆ ಬಿಡಲ, ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಘೋರ ಪಾಪ, ಎನ್ಡಿಎ ಸಭೆಯಲ್ಲಿ ಪ್ರಧಾನಿ ಮೋದಿ ಹೇಳಿಕೆ. ನೀಟ್ ಗದ್ದಲ, ಎರಡನೇ ದಿನವೂ ಕಲಾಪ ಬಲಿ, ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ದೌರ್ಜನ್ಯಕ್ಕೆ ವಿಪಕ್ಷ ಖಂಡನೆ. ಬ್ಯಾಕ್ಲಾಗ್ ಹುದ್ದೆ ಭರ್ತಿಗೆ ಕ್ರಮ, ಡಿಸಿಎಂ ಭರವಸೆ. ಸರ್ಕಾರಿ ಹೈಸ್ಕೂಲಿನಲ್ಲಿ 9 ಮತ್ತು 10ನೇ ಕ್ಲಾಸ್ಗೆ ಹಿಂದಿ ಬದಲು ಎಐ ಸಮಗ್ರ ಶಿಕ್ಷಣ, ಕರ್ನಾಟಕದಿಂದ ಅನುಷ್ಠಾನ. ನಾಳೆ ಗ್ಲಾಸ್ಗೋದಲ್ಲಿ ಕಾಮನ್ವೆಲ್ತ್ ಕ್ರೀಡಾ ಹಬ್ಬ ಆರಂಭ, ಆಯೋಜನೆಯ ವೆಚ್ಚ ತಗ್ಗಿಸಲು ಟಿ20 ಕ್ರಿಕೆಟ್ಗೆ ಕೋಕ್, ಬ್ಯಾಡ್ಮಿಂಟನ್, ಕುಸ್ತಿ, ಶೂಟಿಂಗ್ ಸ್ಪರ್ಧೆಗಳೂ ಇಲ್ಲ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಇನ್ನು ಇಂಟರ್ನೆಟ್ ಇಲ್ಲದಿದ್ರೂ ಯುಪಿಎ ಮಾಡುವ ಅವಕಾಶ, ಹೊಸ ಸೇವೆ ಆರಂಭಕ್ಕೆ ಎನ್ಪಿಸಿಐ ಸಜ್ಜು, 2,000 ರೂಪಾಯಿವರೆಗಿನ ಹಣ ಸುಲಭ ಪಾವತಿ. ಐಸಿಸ್ಗೆ ಉಗ್ರರ ನೇಮಕಕ್ಕೆ ಹಣ, ಬೆಂಗಳೂರಿನ 8 ಕಡೆ ಇಡಿ ದಾಳಿ. 2020ರಲ್ಲಿ ದಾಖಲಾಗಿದ್ದ ಪ್ರಕರಣ, ಈಗ ಅಧಿಕಾರಿಗಳಿಂದ ಕೆಲ ದಾಖಲೆ ಜಪ್ತಿ. ಅಮೆರಿಕ ವೀಸಾ ನೀತಿ ಬಿಗಿ, 3 ಲಕ್ಷಕ್ಕೂ ಅಧಿಕ ಭಾರತೀಯ ವಿದ್ಯಾರ್ಥಿಗಳಿಗೆ ಸಂಕಷ್ಟ. ವಿದ್ಯಾಭ್ಯಾಸಕ್ಕೆ ಅಮೆರಿಕದಲ್ಲಿ ಇನ್ನು ಮುಂದೆ ಕೇವಲ 4 ವರ್ಷ ಇರಲು ಅವಕಾಶ. ಕೌಶಲಾಭಿವೃದ್ಧಿ, ವಿಟಿಯು ಗೂಗಲ್ ಒಪ್ಪಂದ, ಪ್ರಾಯೋಗಿಕ ಶಿಕ್ಷಣ ಮತ್ತು ಉದ್ಯೋಗಾವಕಾಶದ ಉದ್ದೇಶ. 3 ಪಂದ್ಯಗಳ ಟಿ20 ಸರಣಿ, ಜಿಂಬಾಬ್ವೆ ತಲುಪಿದ ಟೀಂ ಇಂಡಿಯಾ, ಅಯ್ಯರ್ ಪಡೆಗೆ ಸರಣಿ ಗೆಲುವಿನ ಗುರಿ.